ದ್ವೇಷ, ಅಸೂಯೆ, ಹಠಮಾರಿತನ ಇವು ಹೇಳುವುದಕ್ಕೆ ನಮಗೆ ಸರಳವಾದಂತಹ ಶಬ್ದಗಳು. ದಿನನಿತ್ಯದ ಜೀವನದಲ್ಲಿ ನಾವು ಸಮಾಜದಲ್ಲಿ ಇದನ್ನು ನೋಡ್ತಾ ಇರ್ತೇವೆ. ಕುಟುಂಬದೊಳಗೆ, ಸಮಾಜದೊಳಗೆ ಇವುಗಳಿಂದ ಯಾವ ರೀತಿಯಾದಂತಹ ದುಷ್ಪರಿಣಾಮಗಳಾಗ್ತವೆ. ನಮಗೆ ಇದನ್ನೆಲ್ಲ ತಿಳಿದುಕೊಳ್ಳುವುದಕ್ಕಾಗಿಯೇ ನಮ್ಮ ಮುಂದೆ ಬೃಹತ್ ಗ್ರಂಥ ಮಹಾಭಾರತ ಇದೆ. ಕೌರವನು ಮಹಾಶೂರ. ಅಪ್ರತಿಮ ಆಡಳಿತಗಾರ. ಯಾವುದರಲ್ಲೂ ಹಿಂದೆ ಬೀಳತಕ್ಕಂಥವನಲ್ಲ ಅವನು. ಆದರೆ ತಾನೇ ಚಕ್ರಾಧಿಪತಿಯಾಗಿ ಇರಬೇಕು, ಪಾಂಡವರಿಗೆ ಏನನ್ನೂ ಕೊಡಬಾರದು. ಹಿರಿಯನಾದಂಥವನು ಧರ್ಮರಾಜ, ಅವನನ್ನು ದ್ವೇಷಿಸ್ತಾ ಇದ್ದ. ಆಚಾರ್ಯರು, ಮಹಾಪ್ರಾಜ್ಞರೂ ಆದಂತಹ ಭೀಷ್ಮರು ಹೇಳಿದರು, ಬುದ್ಧಿವಾದವನ್ನು ಹೇಳಿದರು. ಸಹೋದರರು ನೀವು, ಕೌರವರು ಪಾಂಡವರು, ಒಂದಾಗಿ ಎಲ್ಲರೂ ಅಚ್ಚರಿ ಪಡುವಂತೆ, ಎಲ್ಲರೂ ಸಂತೋಷಗೊಳ್ಳುವಂತೆ ಬದುಕಿ ಬಾಳಿ ಎಂಬುದಾಗಿ ಹೇಳಿದರು. ಕೇಳಲಿಲ್ಲ. ದ್ರೋಣಾಚಾರ್ಯರು ಅದನ್ನೇ ಹೇಳಿದರು. ವಿದುರನಂತೂ ಅವನು ತನ್ನ ಯಾವ ಸ್ವಾರ್ಥವನ್ನು ಇಟ್ಟುಕೊಳ್ಳದೆಯೇ ಕೇವಲ ಹಸ್ತಿನಾಪುರದ ಒಳಿತಿಗಾಗಿ ಸುಯೋಧನನಿಗೆ, ಕೌರವನಿಗೆ ಉಪದೇಶವನ್ನು ಮಾಡುತ್ತಾನೆ, ನೀತಿಯನ್ನು ಹೇಳ್ತಾನೆ. ಅದೇ ವಿದುರ ನೀತಿ ಎಂಬುದಾಗಿಯೂ ಈಗ ಪ್ರಸಿದ್ಧವಾಗಿದೆ. ಆದರೆ ಯಾರ ಮಾತನ್ನು ಕೌರವನು ಕೇಳುವುದಿಲ್ಲ. ಹೆತ್ತ ತಾಯಿಯಾದಂತಹ ಗಾಂಧಾರಿಯೂ ಒಮ್ಮೆ ಹೇಳ್ತಾಳೆ, ಧೃತರಾಷ್ಟ್ರನೂ ಹೇಳ್ತಾನೆ. ಕೊನೆಯಲ್ಲಿ ಅವರೆಲ್ಲ ಮಕ್ಕಳ ಮಮತೆಯಲ್ಲಿ ಕುರುಡರಾದರೂ ಹೊರತಾಗಿ ಅವರು ಕೂಡ ಮೊದಲು ಕೌರವನಿಗೆ ಬುದ್ಧಿ ಹೇಳಿದವರೇ. ಕೊನೆ ಪಕ್ಷ ಒಂದಾಗಿ ಬಾಳಿ ಆಗದೇ ಇದ್ದರೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಉಳಿಯಬಹುದಾಗಿತ್ತು. ಇಲ್ಲಿ ಗೌರವದ ಮರ್ಯಾದೆಯ ಪ್ರಶ್ನೆ ಅಲ್ಲ. ಕೌರವ ಪಾಂಡವರು ಸಹೋದರರು, ಕುಟುಂಬದೊಳಗಿನ ಭಾಗವೇ ಹೊರತು ಶತ್ರು ರಾಷ್ಟ್ರದೊಳಗಿನ ಯುದ್ಧವಲ್ಲ. ಶತ್ರು ರಾಷ್ಟ್ರದೊಳಗೆ ಅವರೊಂದಿಗೆ ಯುದ್ಧ ಮಾಡಿ ಸೋತದ್ದಲ್ಲ, ಅಥವಾ ಅವರನ್ನು ಕರೆದು ನಾವು ಬಾಗಿದ್ದಲ್ಲ. ಹೀಗಿದ್ದಾಗ ಕುಟುಂಬದೊಳಗಾದಂತಹ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಂಡಾದರೂ ಕೌರವ ಪಾಂಡವರು ಪ್ರೀತಿಯಿಂದ ಸಹೋದರರಾಗಿ ಬಾಳಬಹುದಾಗಿತ್ತು. ಆದರೆ ಮನುಷ್ಯನಿಗೆ ಒಮ್ಮೆ ತನ್ನನ್ನು ತಾನು ಅರಿತುಕೊಂಡು ಅದನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗದೇ ಹೋದರೆ ಆಗುವುದು 18 ದಿನಗಳ ಕುರುಕ್ಷೇತ್ರ ಯುದ್ಧ ಹಸ್ತಿನಾಪುರದಲ್ಲೇ. ಆದರೆ ನಮ್ಮಲ್ಲೂ ಕೂಡ ಹಾಗೆ ಉಂಟು. ಆದ್ದರಿಂದ ಇದೆಲ್ಲವನ್ನು ಓದುತ್ತಾ ನಮ್ಮಲ್ಲಿ ಏನಿದೆ, ಯಾರ ದ್ವೇಷ ಯಾಕೆ, ಹಠಮಾರಿತನ ಯಾಕೆ, ಎಲ್ಲವನ್ನು ನಾವು ಅರಿತುಕೊಳ್ಬೇಕು, ವಿವೇಚಿಸಬೇಕು. ಅದು ನಮಗೆ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಎಂದು ಹೇಳುತ್ತಾ ನಮಸ್ಕಾರಗಳು.